ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ದರ್ಶನ್ ಪರವಾಗಿ ವಾದ ಮಂಡಿಸೋರು ಯಾರು, ವಕೀಲರು ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ನಮಗೆ ಸಿಕ್ಕ ಮಾಹಿತಿ, ಆಗ ಈ ಪ್ರಕರಣದಲ್ಲಿರುವ ಗಂಭೀರತೆಯನ್ನ ಅರಿತು ಅನೇಕ ವಕೀಲರು ಹಿಂದೇಟನ್ನ ಹಾಕ್ತಾ ಇದ್ರು. ಈ ಪ್ರಕರಣವನ್ನ ದರ್ಶನ್ ಪರವಾಗಿ ಕೈಗೆತ್ತುಕೊಂಡು ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸ್ಲಿಕ್ಕೆ ಅಂತ ಹೇಳಿ. ಆದ್ರೆ ಯಾವಾಗ ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಆ ದಿನ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದಲ್ಲೂ ಕೂಡ ಚರ್ಚೆ ಆಗಿತ್ತು. ಅನೇಕ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ವಕೀಲರು ಕೂಡ ಭಾಗಿಯಾಗಿದ್ರು. ಎಲ್ಲರ ಅಭಿಪ್ರಾಯ, ಈ ಚಾರ್ಜ್ ಶೀಟ್ನ ಅಂಶಗಳನ್ನು ಗಮನಿಸಿದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿಗಳಿಗೆ ಅನಾಯಾಸವಾಗಿ ಮುಂದಿನ ಕೆಲ ದಿನಗಳಲ್ಲಿ ಬೇಲ್ ಸಿಗುವ ಸಾಧ್ಯತೆ ಇದೆ. ಕೇವಲ ಬೇಲ್ ಮಾತ್ರ ಅಲ್ಲ, ಪ್ರಕರಣದಲ್ಲಿ ಎಷ್ಟೆಲ್ಲ ಗಂಭೀರ ಆರೋಪ ಇದೆಯಲ್ಲ, ಅದರಿಂದ ಸ್ವಲ್ಪ ಅನಾಯಾಸವಾಗಿ, ಪೂರ್ತಿ ಅಲ್ಲ, ಸ್ವಲ್ಪ ಅನಾಯಾಸವಾಗಿ ಆಚೆ ಬರುವ ಸಾಧ್ಯತೆಗಳು ಕೂಡ ಇದೆ ಅನ್ನೋ ವಿಶ್ಲೇಷಣೆ ಆಗಿತ್ತು. ನಿನ್ನೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರ ವಾದ, ದರ್ಶನ್ ಪರವಾಗಿ ಈ ಕೇಸನ್ನ ವಕಾಲತ್ತು ವಹಿಸಿರುವ ಸಿ.ವಿ. ನಾಗೇಶ್ ಅವರ ವಾದವನ್ನ ಗಮನಿಸಿದ ನಂತರದಲ್ಲಿ ನಿನ್ನೆಯಿಂದ ಚರ್ಚೆ ಆಗ್ತಾ ಇರೋದು, ಬೇಲ್ ಸಿಕ್ಕೇ ಬಿಡುತ್ತಾ ದರ್ಶನ್ಗೆ? ಚಾರ್ಜ್ ಶೀಟ್ನಲ್ಲಿರುವ ಅನೇಕ ಲೋಪದೋಷಗಳನ್ನ ಮುಂದಿಟ್ಟು ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಗಳನ್ನ, ವಾದವನ್ನ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಹಾಗಾದ್ರೆ ಅಷ್ಟು ಸಲೀಸಾಗಿ ಹೋಗ್ಬಿಡುತ್ತಾ ದರ್ಶನ್ ಅವರಿಗೆ ಬೇಲ್ ಸಿಗೋದು, ಈ ಪ್ರಕರಣದಿಂದ ಮುಕ್ತರಾಗೋದು ಅನ್ನೋ ಚರ್ಚೆ ಪ್ರಾರಂಭವಾಗಿದೆ. ಈ ವಿಚಾರವಾಗಿ ಎದ್ದಿರುವ ಅನೇಕ ಪ್ರಶ್ನೆಗಳು, ಅದರಲ್ಲೂ ನೇರವಾಗಿ ತನಿಖಾಧಿಕಾರಿಗಳ ಕಡೆಗೆ ಬೊಟ್ಟು ಮಾಡಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಸಿ.ವಿ. ನಾಗೇಶ್ ಅವರು. ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ, ವಕೀಲರಾದ ವಾಸುದೇವರಾವ್ ಕಶ್ಯಪ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ ಮೋಹನ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ ಮೈಸೂರಿನಿಂದ. ಹಾಗೆ ರಾಜಕೀಯ ವಿಶ್ಲೇಷಕರು, ಇವತ್ತು ರಾಜಕೀಯ ಅಲ್ಲ, ಈ ಪ್ರಕರಣದ ಆಗು ಹೋಗುಗಳನ್ನ ಗಮನಿಸಿರ್ತಕ್ಕಂಥ ವಿಶ್ಲೇಷಕರಾದ ಶಶಿಕಾಂತ್ ಯಡ್ರಳ್ಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲದಾಗಿ ವಾಸುದೇವ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನೆನ್ನೆ ಸಿ.ವಿ. ನಾಗೇಶ್ ಅವರ ವಾದ ಆದ ನಂತರದಲ್ಲಿ ಆಗ್ತಿರೋ ಚರ್ಚೆ, ಬೇಲ್ ಸಿಕ್ಕೇ ಬಿಡಬಹುದು ದರ್ಶನ್ಗೆ ಅಂತ ಹೇಳಿ. ಬಟ್ ನೀವು ಇದೇ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಹಿಂದೆ ಕೂಡ ದರ್ಶನ್ ವಿಚಾರದ ಅನೇಕ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದೀರಿ. ಈಗಲೂ ಅನ್ನಿಸ್ತಾ ಇದೆಯಾ ಬೇಲ್ ಸಿಕ್ಬಿಡುತ್ತೆ ಈಸಿಯಾಗಿ ಅಂತ ಹೇಳಿ, ಎಸ್ಪೆಷಲಿ ಸಿ.ವಿ. ನಾಗೇಶ್ ಅವರ ವಾದದ ನಂತರ? ಇಲ್ಲ ಮೇಡಮ್, ಯಾಕಂದರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಗ್ಯುಮೆಂಟ್ಸ್. ಒನ್ ಈಸ್ ಬೇಲ್ ಆರ್ಗ್ಯುಮೆಂಟ್ ಆ್ಯಂಡ್ ಒನ್ ಈಸ್ ಎ ಕೇಸ್ ಆರ್ಗ್ಯುಮೆಂಟ್. ಬೇಲ್ ಆರ್ಗ್ಯುಮೆಂಟೇ ಬೇರೆ. ಯಾವುದು ಬೇಸ್ಡ್ ಆನ್ ದ ಚಾರ್ಜ್ ಶೀಟ್, ಏನು ಅವರು 3991 ಏನು ಚಾರ್ಜ್ ಶೀಟ್ ಪುಟಗಳು ಹಾಕಿದ್ರು, ಅದ್ರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳು ಕೂಡ, ಸಣ್ಣ ಸಣ್ಣ ವಾಕ್ಯ ರಚನೆಗಳು ಕೂಡ, ಸಣ್ಣ ಸಣ್ಣ ಸೀಕ್ವೆನ್ಸ್ಗಳು ಕೂಡ ಬೇಲಿಗೆ ಅಥವಾ ಬೇಲ್ ಪ್ರಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಅವ್ರ ವಾದ ಏನು ಅಂತಂದರೆ, ಸಿ.ವಿ. ನಾಗೇಶ್ ಅವ್ರ ವಾದ ಏನಿದೆ ಅಂದರೆ, ಎಲ್ಲವನ್ನು ಕೂಡ ಮರುಸೃಷ್ಟಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲೋ ಕೂಡ ಆ ಒಂದು ಸೀಕ್ವೆನ್ಸು ಸನ್ನಿವೇಶಗಳನ್ನು ಪ್ಲ್ಯಾಂಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಆರ್ಗ್ಯುಮೆಂಟ್ ಮೇಲೆ ಎತ್ಕೊಂಡು ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಟ್ಟರು. ಒಂದು ಮರದ ಕೊಂಬೆ ಆಗಿರ್ಬೋದು, ರಕ್ತದ ಕೊಲೆ ಆಗಿರ್ಬೋದು, FSL ರಿಪೋರ್ಟ್ ಆಗಿರ್ಬೋದು, ಚಪ್ಪಲ್ ಆಗಿರ್ಬೋದು, ಶೂ ಆಗಿರ್ಬೋದು. ತದನಂತರ ಅಲ್ಲಿ ಚಿಕ್ಕಣ್ಣವರ ಚಿಕ್ಕಣ್ಣವರ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು, ಅವರು ಜಡ್ಜ್ ಮುಂದೆ ಕೊಟ್ಟರು 164 ಸ್ಟೇಟ್ಮೆಂಟ್ ಆಗಿರ್ಬೋದು, ಇಲ್ಲಿ ಪೊಲೀಸ್ ಕೊಟ್ಟರು 161 ಸ್ಟೇಟ್ಮೆಂಟ್ ಆಗಿರ್ಬೋದು. ಇವೆಲ್ಲವನ್ನು ಕೂಡ ಬಿಡಿಸಿ ಅವರು ಆರ್ಗ್ಯುಮೆಂಟ್ ಮಾಡಿದ್ರು. ಬಹುಶಃ ಅವರು ಕೂಡ, ಯಾರು ನಮ್ಮ ಸಿ.ವಿ. ನಾಗೇಶ್ ಕೂಡ ಒಂದು ಕರ್ನಾಟಕ ಕಂಡಂಥ ಒಂದು ಹೆಸರಾಂತ ಮತ್ಸದಿ ಕಾನೂನು ತಜ್ಞರು. ಆದರೆ ಬರೀ ಇಷ್ಟಕ್ಕೇನೆ ಮುಗಿದೋಗಲ್ಲ. ಬೇಲ್ ಈಸ್ ನಾಟ್ ಗೋಯಿಂಗ್ ಟು ಕ್ಲೋಸ್, ಆರ್ ಇದ್ರ ಮೇಲೇ ಕೊಡ್ತಾರೆ. ಈಗ ನಮ್ಮ ಕೆಲವು ಕಿರಿಯ ಎಲ್ಲ ವಕೀಲರುಗಳಿಗೆಲ್ಲ ಇನ್ಸ್ಪಿರೇಷನ್ ಆಗ್ಬೋದು, ಅವ್ರು ಮಾತಾಡಿದ ಮಾತು, ಮಂಡಿಸಿದ್ದು ಎಲ್ಲವೂ ಕೂಡ ಮೇ ಬಿ ದೇ ಅಪ್ರಿಷಿಯೇಟ್, ಬಟ್ ಡಸಂಟ್ ಗಿವ್ ಜಸ್ಟಿಫಿಕೇಶನ್. ಇನ್ನು ತೊಂದರೆ ಆಗತ್ತದು. ಇದೇನಾಗತ್ತೆ ಅಂತ ಹೇಳ್ತೀನಿ, ನನ್ನ ಅನಿಸಿಕೆ ಇದೇನಾಗತ್ತೆ, ನೀವೇನೆಲ್ಲ ಲೋಪದೋಷಗಳು ಹೇಳಿದ್ದೀರಲ್ಲ, ಆ ಲೋಪದೋಷ ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆಕ್ಚುಯಲ್ ಕೇಸ್ ಹಿಯರಿಂಗ್ ಶುರುವಾದಾಗ, ಪೊಲೀಸ್ ಆಫೀಸರ್ ಇದ್ದಾರೆ, ದಿ ಚಾರ್ಜ್ ಶೀಟ್ ಕ್ಯಾನ್ ಬಿ ಮಾಡಿಫೈಡ್ ಟಿಲ್ ದಿ ಎಂಡ್ ಆಫ್ ದಿ ಕೇಸ್. ಆಮೇಲೆ ರೈಟ್ ಸರ್, ಕೊನೆ ತನಕ ಕೂಡ ಚಾರ್ಜ್ ಶೀಟ್ ಮಾಡಿಫೈ ಆಗ್ತಾ ಹೋಗುತ್ತದೆ. ನೀವೆಲ್ಲ ರೂಪೋಸಗಳು ಬಿಡ್ತಾ ಹೋದಾಗ, ನೀವು ಇಲ್ಲಿ ಹಿಂಗಾಯ್ತು ಅಲ್ಲಿ ಹಂಗಾಯ್ತು ಅಂದಾಗ, ನೆಕ್ಸ್ಟು ಹಂತದ ಚಾರ್ಜ್ ಶೀಟ್ಗಳು ಏನಾಗ್ತದೆ, ಬದಲಾವಣೆ ಮಾಡ್ತಾ ಹೋಗ್ತಾರೆ. ಹೋಗಿ ನಾವು ಇಲ್ಲಿ ಫೇಲ್ಯೂರ್ ಆದ್ವಿ, ಯಾಕಂದ್ರೆ ಕ್ವಶ್ಚನಬಲ್. ನಾಳೆ ದಿನ ಕೋರ್ಟ್ನಲ್ಲಿ ಈ ಪ್ರಕರಣ ತನಿಖೆ ಆದಾಗ ಪ್ರಶ್ನೆ ಮಾಡೋದಿಲ್ವಾ ಅದನ್ನ, ಬದಲಾವಣೆ ಆದ್ರೆ? ಅಲ್ಲ, ಪೊಲೀಸಿಗೆ ಒಂದು ಪವರ್ ಇದೆ ಮೇಡಮ್. ಚಾರ್ಜ್ ಶೀಟ್ ಕ್ಯಾನ್ ಬಿ ಮಾಡಿಫೈಡ್, ಕ್ಯಾನ್ ಬಿ ಚೇಂಜ್, ಅದು ಅಂಶ ಇರುತ್ತದು. ಇನ್ನು ಈಗ ಏನಾಗ್ತಾ ಇದ್ದಾನಂದ್ರೆ, ಈಗ ನೀವು ನೀವೊಂದು ಮಾತು ಹೇಳಿದ್ರಿ, ಎಲ್ಲವೂ ಕೂಡ ತನಿಖಾಧಿಕಾರಿಯ ಬೆಟ್ ತೋರಿಸ್ತಾ ಇದೆ, ಸರಿ ಮಾಡ್ತಿಲ್ಲ
ಅನ್ನತಕ್ಕಂಥದ್ದು ಏನಿದೆ ಆ ಹೈಪ್ ಇದೆ, ಆ ಹೈಪ್ ಒಳಗೆ ಏನು ವಿಷಯ, ಗಂಭೀರ ವಿಷಯ ಏನು ಅಂತಂದರೆ ಇವರು ಏನೆಲ್ಲ ಹಾಕ್ಕೊಂಡಿದ್ದಾರೆ 1 2 3 ಸುಮಾರು ಒಂದು ಹತ್ತಿರ ಒಂದು ಇಷ್ಟು ಚಾರ್ಜ್ ಶೀಟು, ಒಂದು 4000 ಪುಟಗಳ ಚಾರ್ಜ್ ಶೀಟು. ಅವರೊಬ್ಬರ ಮೇಲೆ ಸೀಮಿತವಾಗಿಲ್ಲ, ಯಾರ ಮೇಲೆ A2 A1 ಮೇಲೆ ಸೀಮಿತವಾಗಿಲ್ಲ, ಸುಮಾರು ಒಂದು 17-18 ಜನ ಮೇಲೆ ಸೀಮಿತವಾಗಿದೆ. ಈ ಪ್ರಶ್ನೆ ಏನಂತಂದರೆ ಇದು ಇಷ್ಟು ದಿನಗಳ ಕಾಲ ಯಾಕಿದು ಎಲ್ಲರ ಕಣ್ಣುಗಳು ಸ್ವಲ್ಪ ಬೆಕ್ಕಸ ಬೇರೆ ಆಗ್ತಾರೆ ಅಂತಾರೆ. ಸುಮಾರು 3-4 ತಿಂಗಳು 180-200 ದಿನಗಳು ಕೂಡ ಅದು ನಡೀತಿದೆ. ಅದು ಒಂಥರ ಇದು ಬಾಡಿ ಕಾಲ್ಡ್ ವಾರ್, ದ ಲೀಗಲ್ ವಾರ್ ಬಿಟ್ವೀನ್ ನ್ಯೂಸ್ ವಾರ್ ಅಂತ. ನೀವು ಬಿಡ್ತಾ ಇಲ್ಲ, ನೀವು ಜಸ್ಟಿಸ್ ಕೇಳ್ತಾ ಇದ್ದೀರಿ, ಅವರು ಸ್ಟೇಟ್ ಜಸ್ಟಿಸು, ನೀವು ಲೀಗಲ್ ಜಸ್ಟಿಸು, ನೀವು ನ್ಯೂಸ್ ಜಸ್ಟಿಸ್ ಕೇಳ್ತಿದ್ದೀರಿ. ದೇರ್ ಆರ್ 2 ವರ್ಡ್ಸ್. ಈಗ ಕೋರ್ಟಲ್ಲಿ ನಿಂತ್ಕೊಂಡು ಎಲ್ಲೋ ಒಂದು ಕಡೆ ಕೋರ್ಟ್ ಹಾಲ್ ಹೊರಗಡೆ ಬಂದ್ಬಿಟ್ಟು ಮಾತಾಡೋದು ಸ್ಟೇಟ್ ಜಸ್ಟಿಸು, ಆದರೆ ಒಳಗಡೆ ಫೈಟ್ ಮಾಡೋದು ಕಾನ್ಸ್ಟಿಟ್ಯೂಷನ್ ಜಸ್ಟಿಸು. ನೀವು ಫೈಟ್ ಮಾಡ್ತಾ ಇರೋದು ನ್ಯೂಸ್ ಜಸ್ಟಿಸ್. ಅಂದರೆ ಯು ಡಿಮ್ಯಾಂಡ್ ಸಮಥಿಂಗ್ ಸರ್ಟನ್ ಥಿಂಗ್ಸ್ ಆ್ಯಂಡ್ ಮಾಧ್ಯಮಕ್ಕೆ ಅದರದ್ದೇ ಆಗ್ತಕ್ಕಂಥ ಪಾತ್ರ ಇದೆ. ಯಾಕಂದ್ರೆ 4ನೇ ಏನೋ ಅದಕ್ಕೊಂದು ಸ್ಥಾನಮಾನ ಇದೆ. ಇಲ್ಲಿ ನಾನು ಹೇಳೋದೇನೆಂದರೆ ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಇದೇನಿದೆಯಲ್ಲ ಇದು ಮೊದಲನೇ ಹಂತ ಅಷ್ಟೇ. ಇದು ಕೌಂಟರ್ ಕೊಡೋಕೆ ಅವ್ರೇನೇ ತಯಾರು ಮಾಡ್ಕೊಂಡಿದ್ದವರು, ಯಾರು ಅಪೋಸಿಟ್, ಅದಿನ್ನ 8ನೇ ತಾರೀಕು ಮೇಲೆ ಗೊತ್ತಾಗುತ್ತೆ ಏನೇನು ಕೌಂಟರ್ ಕೊಡೋಕೆ ತಯಾರಿದ್ದಾರೋ ಈ ಬೇಸ್ ಮೇಲೆ. ಮೇಡಮ್ ಇದು ಬರೀ ಒಂದು ಇವತ್ತಿನ ಭಾಳ ದಿನಗಳ ನಂತರ ಮೊದಲನೇ ಪ್ರಕ್ರಿಯೆ, ಇದು ಮೊದಲನೇ ಹಂತ. ಇದು ಯಾವುದು ಇವತ್ತೇನು ನಡೀತಿದೆ, ನೆನ್ನೆ ನಡೀತಲ್ಲ ಅದು. ಇನ್ನು ಇದಕ್ಕೆ ಅಷ್ಟು ಬೇಗ ಸುಲಭವಾಗಿ ಬೇಲ್ ಅಗ್ರಿಮೆಂಟ್ ಬೇ ಕಂಡೀಷನ್ ಇದೆಯಲ್ಲ, ಈ ತರ ಕೇಸ್ಗಳೆಲ್ಲ ಸುಲಭವಾಗಿ ಅವ್ರ ವಾದವನ್ನ ಗಮನಿಸಿ ಯಾರಾದ್ರೂ ಬೇಲ್ ಸಿಕ್ಕಬಿಡುತ್ತೆ ದರ್ಶನ್ ಅವರಿಗೆ ಸಲೀಸಾಗಿ ಅಂತಂದ್ರೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ. ಓಕೆ ಮಾಲ್ಗತ್ತಿ ಸರ್, ಇವಾಗ ಚಾರ್ಜ್ ಶೀಟ್ ನಲ್ಲಿ ಇರೋ ಕೆಲ ಅಂಶಗಳನ್ನ ಗಮನಿಸಿಯೇ ಈ ಪ್ರಕರಣವನ್ನ ನಾನು ಕೈಗೆತ್ಕೊಳ್ಬಹುದು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ನಿರ್ಧರಿಸಿದ್ರು ಅನ್ನೋ ಮಾಹಿತಿ ನಮಗ್ ಸಿಕ್ಕಿದೆ. ಗೊತ್ತಿಲ್ಲ ಅದನ್ನ ಅವರೇ ಹೌದು ಇಲ್ಲ ಅನ್ನೋದನ್ನ ಹೇಳ್ಬೇಕು. ಬಟ್ ನಮಗ್ ಸಿಕ್ಕಿರೋ ಮಾಹಿತಿ ಆಧಾರದ ಮೇಲೆ ಗಮನಿಸೋದಾದ್ರೆ, ನೀವು ಕೂಡ ಭಾಗಿಯಾಗಿದ್ರಿ ಚರ್ಚೆಯಲ್ಲಿ, ಹೇಳ್ತಿದ್ರಿ ಚಾರ್ಜ್ ಶೀಟ್ ನಲ್ಲಿ ಅನೇಕ ಅಂಶಗಳು ನಮ್ಗೇನೆ ಅನುಮಾನ, ಎಸ್ಪೆಷಲಿ ಸ್ವ ಇಚ್ಛಾ ಹೇಳಿಕೆ ದಾಖಲು ಮಾಡ್ಕೊಂಡಿರೋ ವಿಚಾರ. ಹಾಗಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ದರ್ಶನ್ ಅವರ ಪಾಲಿಗೆ ಹೊರವಾಗುವ ಸಾಧ್ಯತೆ ಇದೆಯಾ ಈ ಲೀಗಲ್ ಫೈಟ್ ನಲ್ಲಿ ಅಂತ? ತನಿಖೆ ನೋಡಿದ್ರೆ ಮೊದಲು ಏನು ಆರೋಪಿನ ತಕ್ಷಣ ಅರೆಸ್ಟ್ ಮಾಡಿದ್ರು, ಒಳ್ಳೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ಲೀಗಲ್ ಗೈಡೆನ್ಸ್ ತಗೊಂಡು ತನಿಖೆ ಮಾಡಿದ್ರು. ಅದನ್ನೆಲ್ಲ ನೋಡಿ ನಾವು ಭಾರಿ ಖುಷಿ ಪಟ್ಟಿವಿ. ಭಾಳ ಒಳ್ಳೆ ರೀತಿಯಲ್ಲಿ ತನಿಖೆ ನಡೆದಿದೆ, ಇದರಲ್ಲಿ ಯಾವುದೇ ನ್ಯೂನತೆಗಳಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಯಾವಾಗ ಚಾರ್ಜ್ ಶೀಟ್ ಹೊರಗೆ ಬಂತು, ಯಾವಾಗ ನಾವು ಡಿಫೆನ್ಸ್ ಲಾಯರ್ಲಿಂದ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯ್ತು, ಬೇಲ್ ಸಲುವಾಗಿ ಅವರು ಏನು ಪ್ಲೀ ಮಾಡಿದ್ರು ಕೋರ್ಟ್ ಮುಂದೆ, ಅದನ್ನೆಲ್ಲ ನೋಡಿದಾಗೆ ಈ ಭಾಳಷ್ಟು ಲೂಪ್ ಹೋಲ್ಸ್ಗಳು ಚಾರ್ಜ್ ಶೀಟ್ನಲ್ಲಿ ಇದ್ದಾವೆ. ಇವೆಲ್ಲ ನೋಡಿದ್ರೆ ಎಲ್ಲಿ ಇದಕ್ಕೆ ಬೇಲ್ ಅಂತೂ ಇದು ಬೇರೆ ಪ್ರಶ್ನೆ, ಬೇಲ್ ಆಗ್ಬಹುದು ಬಿಡಬಹುದು. ಇಲ್ಲಿ ಆಗದೆ ಇದ್ರೂ ಹೈಕೋರ್ಟ್ನಲ್ಲಂತೂ ಖಂಡಿತವಾಗಿ ಮಾಡ್ತಾರೆ, ಅದೇನು ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ. ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ, ಅನಾವಶ್ಯಕವಾಗಿ ಟ್ರಯಲ್ ಇರುವಾಗ ಅವನಿಗೆ ಒಳ ಹಾಕಬಾರ್ದು, ಒಳಗಡೆ ಇರಬಾರ್ದು. ಇದು 19 ಕಾನ್ಸ್ಟಿಟ್ಯೂಷನ್ ಕಲಂ ಪ್ರಕಾರ ಅದು ತಪ್ಪಾಗ್ತದೆ. ಅವನಿಗೂ ಫ್ರೀಡಮ್ ಇರ್ತದೆ, ಅವನಿಗೂ ಇದು ಎಲ್ಲ ರೀತಿಯ ಹಕ್ಕುಗಳು ಇರ್ತವೆ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇರ್ತವೆ. ಅನಾವಶ್ಯಕವಾಗಿ ಒಳಗಿಡಬಾರ್ದು. ಒನ್ಸ್ ಈಸ್ ಕನ್ವಿಕ್ಟೆಡ್ ದೆನ್ ಯು ಕ್ಯಾನ್ ಪುಟ್ ಇನ್ ಬಿಹೈಂಡ್ ಬಾರ್ಸ್. ದಟ್ ಈಸ್ ಯಾರು ಯಾವುದಕ್ಕೆ ಅಬ್ಜೆಕ್ಷನ್ ಇರೋದಿಲ್ಲ. ಸೊ ಇವೆಲ್ಲ ಪರಿಣಗಿಸಿ ನೋಡಲಾಗ ಇವು ಅನೇಕ ನ್ಯೂನತೆಗಳು ಹೇಳಿದ್ದಾರೆ ಅವರು, ಡಿಫೆನ್ಸ್ ಲಾಯರ್ಗಳು ನಾಗೇಶ್ ಅವರು. ಪಂಚನಾಮ ಹೇಳಿದ್ದಾರೆ, ಟೈಮ್ ಆಫ್ ಇನ್ಕ್ವೆಸ್ಟ್ ಹೇಳಿದ್ದಾರೆ. ಇನ್ಕ್ವೆಸ್ಟ್ನಲ್ಲಿ ನೋಡಿ 3 ದಿವಸ ಬಿಟ್ಟು ಇನ್ಕ್ವೆಸ್ಟ್ ಮಾಡ್ತಾರೆ. ಅದು ಹಂಗೆ ದಟ್ ಈಸ್ ರಾಂಗ್. ಅವತ್ತೇ ಮಾಡ್ಬೇಕಿತ್ತು, ಯಾಕೆ ಇನ್ಕ್ವೆಸ್ಟ್ ಮಾಡಲಿಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ಸಾಕಷ್ಟು ಸಾವಿರಾರು ಕೇಸುಗಳು ತನಿಖೆ ಮಾಡಿದ್ದೇವೆ, ಸುಮಾರು 40 ವರ್ಷ ನಮ್ಮದು ಇಲಾಖೆಯಲ್ಲಿ ಅನುಭವ, ಬೇಕಾದಷ್ಟು ನೋಡಿಬಿಡ್ದೇವೆ ಕೇಸುಗಳು. ಇವರು ಡಿಲೇ ಮಾಡಬಾರ್ದಿತ್ತು, ಇನ್ಕ್ವೆಸ್ಟ್ ತಕ್ಷಣ ಮಾಡಬೇಕಾಗಿತ್ತು. ಯಾಕೆ ಡಿಲೇ ಮಾಡಿದ್ರು ನನಗೆ ಗೊತ್ತಿಲ್ಲ. ಇವನ್ ನಾವು ಕತ್ಲಾದ್ರೂ ಸಹ ಕತ್ಲಾದಲ್ಲಿ ನಾವು ಬೆಳಕಿರಲ್ಲ ಅಂತ ಕೆಲವೊಂದು ಟೈಮ್ನಲ್ಲಿ ಹಳ್ಳಿಗಳಲ್ಲಿ